30 ಇಯರ್ಸ್ ಆದಮೇಲೆ ವಿಮೆನ್ ಹೆಲ್ತ್ ಯಾವ ಥರ ನೋಡ್ಕೋಬೇಕು? ಬಿಕಾಸ್ ಅಲ್ಲಿವರೆಗೂ ಅವರು ಸಾಕಷ್ಟು ಕರಿಯರ್ ಆಗಿರ್ಬೋದು, ಎಜುಕೇಷನ್ ಅಂತ ಅಲ್ಲಿವರೆಗೂ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ಆದಂತಹ ಏನು ಡ್ಯಾಮೇಜ್ ಇರುತ್ತೆ ಹೆಲ್ತ್ಗೆ, ಅದನ್ನು ಹೇಗೆ ರಿಕವರ್ ಮಾಡ್ಕೊಳ್ಳೋದು ಅಂತ? ಯೂಶ್ವಲಿ 30 ಇಯರ್ಸ್ ಒಳಗೆ ಏನು ಡ್ಯಾಮೇಜ್ ಆಗಿರಲ್ಲ. ಮೇನ್ಲಿ ವೇಟ್ ಪುಟ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ಥೈರಾಯ್ಡ್ ಇಶ್ಯೂಸ್ ಇದ್ದಿರ್ಬೋದು, ಇನ್ನು ಕೆಲವ್ರಿಗೆ ಶುಗರ್ ಬರೋ ಚಾನ್ಸ್ ಇರ್ಬೋದು. ಇದ್ರ ಜೊತೆಗೆ PCOS ಏನಾದ್ರು ಇದ್ದರೆ ಡೆಫಿನೆಟ್ಲಿ ವೇಟ್ ಲಾಸ್. ಯಾಕೆಂದರೆ PCOS ಇಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಸೊ ವೇಟ್ ಲಾಸ್ ಮಾಡಿದ್ರೆ PCOS ಹೊಟ್ಟೋಗುತ್ತೆ. ಇನ್ನು ಡಯಾಬಿಟಿಸು ಮತ್ತು ಥೈರಾಯ್ಡ್ ಇಶ್ಯೂ ಇದ್ದರೆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ಳಿ. ಡಯಾಬಿಟಿಸ್ ಇದ್ದರೆ ಅಫ್ಕೋರ್ಸ್ ಡಯಟು ಪ್ಲಸ್ ಮೆಡಿಸಿನ್ ತೊಗೊಳ್ಳೇಬೇಕು ಇವರು. ದೆನ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕಾಗತ್ತೆ. ಬಟ್ 30 ಇಯರ್ಸ್ ಆದಮೇಲೆ ಸಪೋಸ್ ಇನ್ನೂ 30 ಇಯರ್ಸ್ ಆಗಿದೆ, ಇವ್ರಿಗೆ ಇನ್ನೂ ಇವರು ಮಗು ಮಾಡ್ಕೊಂಡಿಲ್ಲ ಅಥವಾ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂಥವ್ರಿಗೆ ನಮ್ಮ ಅಡ್ವೈಸ್ ಏನು ಅಂದರೆ ಪ್ರಿಸರ್ವ್ ಯುವರ್ ಎಗ್ಸ್. ಒವೇರಿಯನ್ ಸ್ಟಿಮ್ಯುಲೇಷನ್ ಮಾಡಿಬಿಟ್ಟು ಎಗ್ ಪ್ರಿಸರ್ವ್ ಮಾಡಿ ಅಂತ. ಸೊ ಎಗ್ ಎಷ್ಟೊಂದು ಸೆಲೆಬ್ರಿಟೀಸು ಕೇಳಿದ್ದೀರಾ ಎಗ್ ಪ್ರಿಸರ್ವ್ ಮಾಡ್ತಾರಂತ. ಈಗ ತುಂಬ ಜನ ಬಂದು ಕೇಳ್ತಾರೆ ಐ ವಾಂಟ್ ಟು ಪ್ರಿಸರ್ವ್ ಮೈ ಎಗ್ಸ್ ಅಂತ. ಮಾಡೋದಿದ್ದರೆ ಡೂ ಇಟ್ ಬಿಫೋರ್ 30. ಯಾಕೆಂದರೆ ಆಮೇಲೆ ಎಗ್ ಏಜಿಂಗ್ ಆಗುತ್ತೆ. 33 ಮೇಲೆ ಪ್ರಿಸರ್ವ್ ಮಾಡಿದ್ರೆ ಮತ್ತೆ ಏಜಿಂಗ್ ಆಗುತ್ತೆ. ಸೊ ಆದಷ್ಟು ಬೇಗ ಮಾಡಿ ಅದೊಂದು. ಇನ್ನೊಂದು, ನೀವು ಮಗು ಆಗಲೇ ನಿಮ್ಗೊಂದು ಮಗು ಆಗಿದೆ, ದೆನ್ ಕಾಂಟ್ರಸೆಪ್ಷನ್ ಯೂಸ್ ಮಾಡಿ. ಯಾಕೆಂದರೆ ಸೆಕೆಂಡ್ ಮಗುಗೆ ಫಸ್ಟ್ ಮಗುಗೆ ದೇಹ ಎಲ್ಲ ನಾರ್ಮಲ್ ಆಗೋಕ್ಕೆ ಒಂದು 2 ಇಯರ್ಸ್ ಬೇಕಾಗುತ್ತೆ. ಸೊ ಕಾಂಟ್ರಸೆಪ್ಷನ್ ಯೂಸ್ ಮಾಡಿ. ಆಮೇಲೆ ಕಾಂಟ್ರಸೆಪ್ಷನ್ ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ, ಬಟ್ ಮತ್ತೆ ಕನ್ಸೆಪ್ಷನ್ ಆಯಿತು ನಿಮಗೆ ಅಂತ ಅಂದರೆ ಎಬಾರ್ಷನ್ ಮಾಡಿಸ್ಬೇಡಿ. ಯಾಕೆಂದರೆ ಪ್ರತಿ ಸರಿ ಎಬಾರ್ಷನ್ ಮಾಡಿಸಿದಾಗ ಇವರು 25% ಹೆಲ್ತ್ ಡಿಟೋರಿಯೇಟ್ ಆಗೇ ಆಗುತ್ತೆ. ಸೊ ಅದು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ, ಎಬಾರ್ಷನ್ ಈಸ್ ಅ ಮೀನ್ಸ್ ಆಫ್ ಕಾಂಟ್ರಸೆಪ್ಷನ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಡೆಫಿನೆಟ್ಲಿ ನೋ. ಪ್ರತಿ ಸರಿ ಮಾಡಿಸಿದಾಗೂ ಇವ್ರ ಹೆಲ್ತ್ ಹಾಳಾಗುತ್ತೆ. ಸೊ ದಯವಿಟ್ಟು ಅದನ್ನು ಮಾಡಿಸ್ಬೇಡಿ. ದೆನ್ ನಿಮಗೆ ಇನ್ಯಾವುದೂ ಇಶ್ಯೂಸ್ ಇಲ್ಲ, ಹೆಲ್ತ್ ಚೆನ್ನಾಗಿದೆ, ಸೈಕಲ್ಸ್ ಎಲ್ಲ ರೆಗ್ಯುಲರ್ ಆಗಿದೆ, ಒಂದು ಹೆಲ್ತ್ ಮೇಂಟೈನ್ ಮಾಡಿ. ಅಂದರೆ ನಿಮಗೆ ಮೆಟಬಾಲಿಸಮ್ ಡ್ರಾಪ್ ಆಗ್ತಾ ಹೋಗುತ್ತೆ 30 ಇಯರ್ಸ್ ಆದಮೇಲೆ. ಮುಂಚಿನ ಥರನೇ ನೀವು ಆಹಾರ ತೊಗೋತಾ ಇದ್ರೂ ಈಗ ಅದು ಜಾಸ್ತಿ ಆಗಿಬಿಡುತ್ತೆ. ಸೊ ಒಂದು ರೆಗ್ಯುಲರ್ ಎಕ್ಸಸೈಸು, ಒಂದು ಲೈಫ್ ಸ್ಟೈಲು ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಯಾವಾಗಲೇ ಏನೇ ಪ್ರಾಬ್ಲಮ್ ಆದರೂ, ಬ್ಲೀಡಿಂಗ್ ಆಯಿತು ಇಲ್ಲ ಹೆವಿ ಅಲ್ಲ ಪೀರಿಯಡ್ಸ್ ಟೈಮಲ್ಲಿ ಪೇನ್ ಆಯಿತು, ಏನೇ ಆದರೂ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ. ಓಕೆ. ವೆಯ್ಟ್ ಗೇನ್ ತುಂಬಾ ಕಾಮನ್ ಆಗ್ತಿದೆ ಇತ್ತೀಚೆಗೆ 30 ಇಯರ್ಸ್ ಆದಮೇಲೆ. ಮ್ಯಾಮ್, ಯಾವ ರೀತಿ ನಾವು ವೆಯ್ಟನ್ನ ಮ್ಯಾನೇಜ್ ಮಾಡ್ಬೋದು ಅಂತ? ವೆಯ್ಟ್ ಗೇನ್ ಲೈಫ್ ಸ್ಟೈಲ್ ಅಮ್ಮ. ನಾನು ಬಂದು ಎಲ್ಲ ಪೇಷಂಟ್ಸ್ಗೂ ಬೈಯೋದಷ್ಟೇ, ಲಾಸ್ಟ್ ಟೈಮ್ 68 ಇದ್ರಿ, ಈ ಸರಿ 72 ಆಗಿದ್ದೀರಾ ಅಂತ. ಬೇಸಿಕಲಿ ಲೈಫ್ ಸ್ಟೈಲು, ಈಟಿಂಗ್ ಔಟು, ಆಮೇಲೆ ನಿದ್ದೆ ಸರಿಗಿರಲ್ಲ. ಒಳ್ಳೆ ವೆಯ್ಟ್ ಮೇಂಟೈನ್ ಮಾಡಬೇಕು, ಒಳ್ಳೆ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. 8 ಅವರ್ಸ್ ಸ್ಲೀಪ್ ಮ್ಯಾಂಡೇಟ್ರಿ. ಆಲ್ಕೋಹಾಲ್ನೆಲ್ಲ ಬಿಡಬೇಕಾಗತ್ತೆ. ಏರೇಟೆಡ್ ಡ್ರಿಂಕ್ಸ್ ತೊಗೋಬಾರ್ದು. ದೆನ್ ಹೆಲ್ದಿ ಲೈಫ್ ಸ್ಟೈಲ್, ಮೆಡಿಟರೇನಿಯನ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಎಲ್ಲ ಲೀನ್ ಮೀಟ್, ಆಮೇಲೆ ಗ್ರೇನ್ಸ್ ಅಂದಾಕ್ಷಣ ಅದು ಹೋಲ್ ಗ್ರೇನ್ಸ್, ವೀಟ್, ಮಲ್ಟಿಗ್ರೇನ್ ಅದು. ಆ್ಯಂಡ್ ಈವನ್ ರೈಸ್ ಇಸ್ ನಾಟ್ ಬ್ಯಾಡ್, ಬಟ್ ಸ್ಮಾಲ್ ಕ್ವಾಂಟಿಟಿ ರೈಸ್ ಅನ್ಪಾಲಿಶ್ಡ್ ರೈಸ್. ಅನ್ಪಾಲಿಶ್ಡ್ ರೈಸ್ ಆಲ್ಸೋ ಇಸ್ ಓಕೆ. ಈವನ್ ಎನಿಥಿಂಗ್ ಇಸ್ ಕ್ವಾಂಟಿಟಿ, ಪೋರ್ಷನ್ ಕಂಟ್ರೋಲ್ ಇರಬೇಕು. ಆಮೇಲೆ ಸಬ್ಸ್ಟೆನ್ಸ್ ಅಬ್ಯೂಸ್ ಇದೆಲ್ಲ ಮಾಡಬಾರ್ದು. ರೆಗ್ಯುಲರ್ ಎಕ್ಸಸೈಸ್, 1 hour ಆಫ್ ಎಕ್ಸಸೈಸ್. ಇಟ್ ಕುಡ್ ಬಿ ಡಾನ್ಸಿಂಗ್, ಇಟ್ ಕುಡ್ ಬಿ ಏರೋಬಿಕ್ಸ್, ಇಟ್ ಕುಡ್ ಬಿ ವಾಕ್ 10,000 steps per day. ಎನಿ ಫಾರ್ಮ್ ಆಫ್ ಬಾಡಿ ಮೂವ್ಮೆಂಟ್. ಎನಿ ಫಾರ್ಮ್ ಆಫ್ ಮೂಮೆಂಟ್, ಈವನ್ ಜಿಮ್, ಎನಿಥಿಂಗ್. ಸೊ ಇದು ಮೇಂಟೈನ್ ಮಾಡಿದ್ರೆ ಐ ವುಡ್ ಸೇ ದಿಸ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಹೆಲ್ತ್. ಈಗ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರಾ, FDಗಳು ಮಾಡ್ತೀರಾ, ಮತ್ತು ಪ್ರಾಪರ್ಟಿ ತೊಗೋತೀರಾ, ಬಟ್ ಇನ್ವೆಸ್ಟ್ ಆನ್ ಯುವರ್ ಹೆಲ್ತ್. ಬಿಕಾಸ್ ಒಂದು ಸಾರಿ 50-60 ಇಯರ್ಸ್ ಆದಮೇಲೆ ಒಂದು ಸಾರಿ ಯು ಗೋ ಆ್ಯಂಡ್ ಗೆಟ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್, ಆ ಬಿಲ್ಸ್ ನೋಡಿದ್ರೆ ಭಯ ಆಗುತ್ತೆ. ಡಾಕ್ಟರ್ಸ್ಗೆ ಭಯ ಆಗುತ್ತೆ, ಕಾಮನ್ ಮ್ಯಾನಿಗೆ ಬಿಡಿ. ಬಿಕಾಸ್ ಆ ಥರ ಎಕ್ಸ್ಪೆನ್ಸಿವ್ ಇದೆ ಹೆಲ್ತ್ ಕೇರ್. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಹೆಲ್ತ್ ನೀವು ನೋಡಿಕೊಂಡ್ರೆ ಈ ಥರ ಒಂದು ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಳ್ಳಲ್ಲ. ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅ ಬಿಗ್ ಎಸೆಟ್ ಆಲ್ಸೋ. ಓಕೆ. ವಿಮೆನ್ ಹೆಲ್ತ್ ಯಾವ ರೀತಿ ಕಾಪಾಡ್ಕೋಬೋದು ಅಂತ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮ್ಯಾಮ್. ಜೊತೆಗೆ ಸಾಕಷ್ಟು ಟಿಪ್ಸ್ ಕೂಡ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುಮನ್ TV ಕನ್ನಡ ಹೆಲ್ತ್ ಕೇರ್.